ನಿರಂತರ ಮಳೆಗೆ ಕೋಡಿ ಬಿದ್ದ ಚಿತ್ರದುರ್ಗದ ವಿವಿ ಸಾಗರ ಜಲಾಶಯ. ಹಿನ್ನೀರು ಪ್ರದೇಶದ ಕೃಷಿ ಭೂಮಿಗಳಿಗೆ ವಿವಿ ಸಾಗರ ಡ್ಯಾಂ ನೀರು ಹೊಕ್ಕಿದೆ. ನೀರು ನುಗ್ಗಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಹಿನ್ನೀರು ಪ್ರದೇಶದ ಕೃಷಿ ಭೂಮಿಗಳಿಗೆ ವಿವಿ ಸಾಗರ ಡ್ಯಾಂನ ನೀರು ಹೊಕ್ಕಿರೋದು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಅತ್ತಿಮಗೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ನೀರು ನುಗ್ಗಿ ಅಡಿಕೆ, ತೆಂಗು, ದಾಳಿಂಬೆ ಸೇರಿ ವಿವಿಧ ಬೆಳೆಗಳು ಸಂಪೂರ್ಣವಾಗಿ ನಾಶಗೊಂಡಿದೆ. ಬೆಳೆ ಕಳೆದುಕೊಂಡಂತಹ ವಿವಿ ಸಾಗರ ಹಿನ್ನೀರು ಪ್ರದೇಶದ ರೈತರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರತಿ ಬಾರಿ ವಿವಿ ಸಾಗರ ಜಲಾಶಯ ಕೋಡಿ ಬಿದ್ದಾಗಲೆಲ್ಲ ಇದೇ ಸ್ಥಿತಿ. ಕೋಡಿ ದುರಸ್ತಿಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಕೋಡಿ ನೀರಿನಲ್ಲೇ ಮುಳುಗಿ ಸಾಯುವ ಸ್ಥಿತಿ ಬಂದಿದೆ ಅಂತ ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ವಿವಿ ಸಾಗರ ಕೋಡಿ ಬಿದ್ದಂತಹ ಹಿನ್ನೆಲೆ ರೈತರು ಬೆಳೆದಂತಹ ಜಮೀನು, ಆ ಜಮೀನುಗಳಿಗೆ ನೀರು ನುಗ್ಗಿದೆ, ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಬೆಳೆದಂತಹ ಬೆಳೆ ನೀರಿನಲ್ಲೇ ಮುಳುಗಿ ಸಾಯುವ ಸ್ಥಿತಿ ಬಂದಿದೆ ಅಂತ ಆ ಭಾಗದ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಒಂದು ಕೆರೆ ಕಟ್ಟೆ ಅಥವಾ ಜಲಾಶಯ ತುಂಬಿದ್ರೆ ನೂರಾರು ಗ್ರಾಮಗಳಿಗೆ ಅನುಕೂಲ ಆಗುತ್ತೆ. ಆದರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರ ತುಂಬಿರ್ತಕ್ಕಂಥದ್ದು ಹೊಸದುರ್ಗ ತಾಲೂಕಿನ ರೈತರಿಗೆ ಒಂದು ರೀತಿ ಕಣ್ಣೀರು ತರಿಸ್ತಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾವೀಗ ಹೊಸದುರ್ಗ ತಾಲೂಕಿನ ಅತ್ತಿಮಗೆ ಗ್ರಾಮದಲ್ಲಿದ್ದೀವಿ. ಈ ಒಂದು ವಿ ವಿ ಎಸ್ ಡ್ಯಾಮ್ನ ಬ್ಯಾಕ್ ವಾಟರ್ ಏನಂತೀವಿ, ನೀರಿನ ಪ್ರದೇಶ ಅಂತ ಕರಿತೀವಿ, ಈ ನೀರಿನ ಪ್ರದೇಶದಲ್ಲಿದ್ದೀವಿ. ಈ ಭಾಗದಲ್ಲಿ ಸುಮಾರು ಅತ್ತಿಮಗೆ ಆಗಿರ್ಬೋದು, ಬಂಟನಗವೆ ಆಗಿರ್ಬೋದು, ಸುತ್ತಮುತ್ತ ಬರ್ತಕ್ಕಂಥ ಗ್ರಾಮಗಳ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಇದು ಅದರಲ್ಲೂ ಕೂಡ ವಿಶೇಷವಾಗಿ ಅತ್ತಿಮಗೆ ಗ್ರಾಮದಲ್ಲಿ ನೂರಾರು ಎಕರೆ ಜಮೀನು ಈ ರೀತಿ ಜಲಾವೃತ ಆಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಅಡಿಕೆ ಬೆಳೆದಿರ್ತಾರೆ, ಸಾವೆ, ರಾಗಿ, ದಾಳಿಂಬೆ, ತೆಂಗು, ಈ ರೀತಿ ವಿವಿಧ ಬೆಳೆಗಳನ್ನು ಇಲ್ಲಿನ ರೈತರು ಬೆಳೆದಿರ್ತಕ್ಕಂಥದ್ದು. ಆದರೆ ಕೆರೆ ಏನು ಜಲಾಶಯ ಕೋಡಿ ಬಿದ್ದ ಪರಿಣಾಮ, ಕೋಡಿ ನೀರು ಬಂದಂಥ ಸಂದರ್ಭದಲ್ಲಿ ಏನಾಯ್ತು ಅಂದರೆ ನೂರಾರು ಎಕರೆ ಇವತ್ತು ಜಲಾವೃತವಾಗಿ ಮುಳುಗಡೆ ಆಗಿರ್ತಕ್ಕಂಥ ಜಮೀನುಗಳು. ಇದರಿಂದಾಗಿ ಸಾಲ ಸೋಲ ಮಾಡಿ ಬೆಳೆದಿರ್ತಕ್ಕಂಥ ರೈತ ಇವತ್ತು ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಒಂದು ಕಡೆ ಹಿರಿಯೂರು ತಾಲೂಕಿನ ಜನರು ಏನಂತಂದರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಡ್ಯಾಮ್ ತುಂಬಿದೆ ಅಂತಕ್ಕಂಥ ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆ ಪಕ್ಕದಲ್ಲೇ ಕೂದಲೇ ದೂರದಲ್ಲಿರ್ತಕ್ಕಂಥ ಹೊಸದುರ್ಗ ತಾಲೂಕಿನ ಜನರು ನಮ್ಮ ತಾಲೂಕಿನಲ್ಲೇ ಡ್ಯಾಮ್ ಇದ್ರೂ ಕೂಡ ನಮಗೆ ಕಣ್ಣೀರು ತರಿಸ್ತಾ ಇದೆ ಅಂತಕ್ಕಂಥ ನೋವಲ್ಲಿದ್ದಾರೆ. ಯಾಕಂತಂದರೆ ಪ್ರತಿ ಸಾರಿ ಕೋಡಿ ಬಿದ್ದಾಗಲೂ ಕೂಡ ಈ ಒಂದು ಭಾಗದ ರೈತರ ಒಂದು ನೋವಿನ ಕತೆ ಅಂತ ಹೇಳ್ಬೋದು. ನೇರವಾಗಿ ನಾನು ಅತ್ತಿಮಗೆ ಗ್ರಾಮದಲ್ಲಿರ್ತಕ್ಕಂಥ ರೈತರ ಬಳಿನೇ ಹೋಗ್ತೀನಿ. ಅವ್ರಿಗೆ, ಅಮ್ಮ, ಈ ಭಾಗದಲ್ಲಿ ಟೋಟಲ್ಲು ಎಷ್ಟು ಎಕರೆ ಈ ರೀತಿ ಹಾನಿಯಾಗಿದೆ, ಏನೇನೆಲ್ಲ ಬೆಳೆ ಬೆಳೆದಿದ್ರಿ? ಒಂದು 200-300 ಎಕರೆ ಹಾನಿ ಆಗಿ ನಮಗೆ ನಷ್ಟ ಇದೆ ಸರ್. ಭಾಳ ತುಂಬ ನಮಗೆ ನಷ್ಟ ಆಗಿದೆ. ಸ್ವಲ್ಪ ಪರಿಹಾರ ಕೊಡ್ರಿ ಅಂತ ಕೇಳಿರಿ, ಏನು ಇಲ್ಲ, ಆಯ್ಕೆ ಮಾಡ್ತಾರೆ ಹೋಗ್ತಾರೆ ಸರ್. ಆ ಕಡೆ ಜನರು ಡ್ಯಾಮ್ ತುಂಬಿದೆ ಅಂತ ಖುಷಿಯಾಗಿದ್ದಾರೆ. ನಿಮ್ಗೆ ಹೆಂಗಿದೆ? ನಮಗೆ ಮನೆ ಮಠ ಎಲ್ಲ ಹೋಗ್ತವೆ ಅಂತೇಳಿ ಹಿರೂರು ಭಾಗದವರು ಅವ್ರ ಮೇಲೆ ಕೇಸ್ ಹಾಕಿ ಬಂದ್ ಮಾಡಿದ್ದಾರೆ ಸ್ವಾಮಿ. ಈ ಕೋಡಿ ಬಿದ್ದಿತ್ತೆ ಅಂತಂದ್ರೆ ನೋಡಿ, ಕೋಡಿ ಬಿದ್ದಾಗಲೂ ಈಗ ಬಂದಿದ್ದಾವೆ, ತೋಟ ನೀರದವು, ಇದ್ರಿಗೆ ಏನು ಬೆಳಿಬೇಕು, ನಾವು ಸಾಲ ಹೆಂಗೆ ತೀರಿಸ್ಬೇಕು? ಈ ಬ್ಯಾಂಕ್ನವ್ರು ಬರ್ತಾರೆ, ಮ್ಯಾಲೆ ಬೀಳ್ತಾರೆ, ಸಾಲ ಕೊಡ್ರಿ ಅಂತ. ನಾವು ಯಾವ ಥರ ತೀರಿಸ್ಬೇಕು? ಅವ್ರಿದ್ರಿಗೆ ನಾವು ಆ ಕೆರೆ ಬಿದ್ದು ಪ್ರಾಣ ಕಳ್ಕೋಬೇಕು. ಅಷ್ಟು ಬಿಟ್ರೆ ಇನ್ನೇನು ಇಲ್ದೇವ್ರಿ. ಶಾಸಕರು ಬರ್ತಾರೆ, ನೋಡ್ಕೊಂತಾರೆ, ಏನಾರು ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ನಾವು ಸಣ್ಣರಿಂದಲೂ 10 ಪೈಸಾ ಕಂಡಿಲ್ಲ ಬರ್ತಾವ. ಇದ್ದೇ ಇರುತ್ತೆ ನೀರು. ಈ ಕೋಡಿ ಬಿದ್ದಿತ್ತೆ ಅಂತಾರಲ್ಲ ಸ್ವಾಮಿ, ಆ ದಾಳಂಬರಿ ತವಳಿಂದಲೂ ಈಗ ನಿಮ್ರಿ ಇರುತ್ತೆ. ಈ ಇದ್ರಿಗೆ ಇನ್ನೇನು ಹತ್ತಿ ಗಿಡ ಇವೇನಾರ ಶುದ್ಧವಾಗ್ತಾವ. ಈ ತೋಟ ಅಂತಂದ್ರೆ ಆ ತೋಟದ ನೀರು ಅದಾವೆ, ಹೋಗೋದು ಕಷ್ಟ. ಈರವ್ ಕಾಯಿ ಬಿಲ್ಡೆ ತರೋದು ಹೆಂಗೆ? ಏನ್ ದೇವ್ರೆ, ಅಧಿಕಾರಿಗಳು ಬರ್ತಾರೆ, ನೋಡ್ಕೊಂತಾರೆ, ಫೋಟೋ ಹೊಡ್ಕೊಂಡು ಹೋಗ್ತಾರೆ, ಹೆಂಗೆ ಹೋಗ್ತಾರ ಅವ್ರ ಪಾಡಿಗೆ. ಅವರು ನಾಳೆ ವ್ಯವಸ್ಥೆ ಮಾಡ್ತೀವಿ ಅಂತ ಯಾವ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅವ್ರ ಕಣ್ಣಿಗೆ ಕಂಡ್ರೆ ಕಾಣಲಿಲ್ಲ, ಏನೂ ಇಲ್ಲ. ನಾವು ಬರಲಿಲ್ಲ, ನಾವು ಹೋಗೋದು ಆ ಕಂಟಿನ ದುಡ್ಡು ಬಿದ್ದಿತ್ತೆ ಅನ್ನೋದು ತಾನೇ ಬೀಳೋದು. ಈಗ ಮನೆ ಮಠ ಮುಳುಗಿದಾವೆ, ಮತ್ತು ಇರೋದು 2 ಎಕರೆ ಜಮೀನು ಮುಳುಗಿದಾವೆ. ತೆಂಗಿನ ತೋಟ ಮಣ್ಣಿನ ನಾವು ಕೀಳೋದು, ಇನ್ನೊತ್ತ ಕಿಕ್ಕೋದು, ಅದು ಮುಳುಗೈತೆ. ಅವ್ರೇನು ಮಾಡ್ಬೇಕು? ಮನೆನೂ ಕೊಡ್ಬೇಕೆ, ಮನೆವಿಲ್ಲ. 5 ವರ್ಷದಿಂದ ಮನೆವಿಲ್ಲ. ಈ ಶಾಸಕರಿಗೆ ವಾಹಿನಿ ಮೂಲಕ ಏನು ಕೇಳ್ಕೊಂತಾರೆ ನೀವು? ನಾವು ಅದೇ ಸ್ವಾಮಿ ಕೇಳೋದು, ಸ್ವಾಮಿ ನೀರೆಲ್ಲ ಪರಿಹಾರದ್ದು ಏನೂ ಇಲ್ಲ. ನೀವು ಬರ್ತೀರ ಹೋಗ್ತೀರ, ಓಟ್ ಹಾಕ ಮುಂದೆ ಬರ್ತಾರೆ, ಹೇಳ್ತಾರೆ ವ್ಯವಸ್ಥೆ ಮಾಡಿರಿ, ನಾ ಎದ್ಬಿಟ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಮಕ್ಕಡೆ ಅವರೇ ಮಾಡೋದು ಅದೇ. ನಾವು ಹಿಂಗೆ ಮಣ್ಣು ತಿಂತಿರೋದೇ, ಸರಿ ಮಾಡಿ ಕೊಡ್ಬೇಕು. ಅವರು ಓಟು ಸ್ವಾರ್ಥಕ್ಕೆ ಅವ್ರು ಹಾಕ್ಯಂದು ಹೋದಾಗ ಮತ್ತೆ ಅವಾಗಲೇ ಬರೋದು. ಈಗ ನಿಂದೇನೋ ಆಗ್ಲಿ ಹೇಳು, ಇವತ್ತು ದನ 2 ಕರುಗಳು ಮೇಯ್ಸೋಕೆ ನಾವು ತಾಪತ್ರಗದಿ ಸ್ವಾಮಿ, ಮೇವು ಶಿಕ್ಷೆ ಇಲ್ಲ. ಇದಿಷ್ಟು ಅತ್ತಿಮಗೆ ಗ್ರಾಮದ ರೈತರ ನೋವಿನ ಮಾತಾಗಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತಕ್ಕಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕಳಕಳಿ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.